ಹಾಯ್ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. SPUK ಸ್ಟುಡಿಯೋ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಇವತ್ತಿನ ವಿಷಯ ಏನಪ್ಪ ಅಂದರೆ, ಯಾರೆಲ್ಲ ಯುವ ನಿಧಿ ಅಪ್ಲಿಕೇಶನ್ ಹಾಕಿದ್ದೀರಾ, ನೀವು ಪ್ರತಿ ತಿಂಗಳ ಸೆಲ್ಫ್ ಡಿಕ್ಲರೇಷನ್ ಮಾಡಬೇಕಾಗಿರುವುದರಿಂದ ನೀವು ಯಾವಾಗ ಮಾಡಬೇಕು, ಹೇಗೆ ಮಾಡಬೇಕು, 2 ನಿಮಿಷದಲ್ಲಿ ತಿಳಿಸಿಕೊಡ್ತೀನಿ ನಿಮಗೆ. ಪ್ರತಿ ತಿಂಗಳ ಯಾವ ದಿನಾಂಕದ ಒಳಗಡೆ ನೀವು ಸೆಲ್ಫ್ ಡಿಕ್ಲರೇಷನ್ನ ಮಾಡ್ಕೋಬಹುದು ಅಂತ ನಿಮಗೆ ತಿಳಿಸಿಕೊಡ್ತೀನಿ. ಅದಕ್ಕೆ ಡಾಕ್ಯುಮೆಂಟ್ಸ್ ಏನು ಬೇಕಾಗತ್ತೆ ಈಸಿಯಾಗಿ ನಿಮಗೆ ತಿಳಿಸಿಕೊಡ್ತೇನೆ. ಈ ನಾನು ಲಿಂಕ್ ಮುಖಾಂತರ ಓಪನ್ ಮಾಡ್ತೀನಿ. ಈ ಲಿಂಕ್ನ ನಾನು ನನ್ನ ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ನೀವು ಈಸಿಯಾಗಿ ಈ ಲಿಂಕ್ ಮುಖಾಂತರ ನಿಮ್ಮ ಮೊಬೈಲ್ನಲ್ಲೇ ಪ್ರತಿ ತಿಂಗಳ ನೀವು ಯುವ ನಿಧಿಯ ಸೆಲ್ಫ್ ಡಿಕ್ಲರೇಷನ್ನ ಕ್ಲಿಯರ್ ಮಾಡ್ಕೊಬಹುದು ಸ್ನೇಹಿತರೆ. ನೋಡೋಣ, ಇವಾಗ ವಿಡಿಯೋನ ಓಪನ್ ಮಾಡ್ತಾ ಇದ್ದೀನಿ ನಾನು. ನಮ್ಮ ಯೂಟ್ಯೂಬ್ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗದೆ ಫಸ್ಟ್ ಟೈಮ್ ನೀವು ಯೂಟ್ಯೂಬ್ ಚಾನಲ್ನ ನೋಡ್ತಾ ಇದ್ದೀರಾ, ನಮ್ಮ ವಿಡಿಯೋಸ್ಗಳನ್ನು ನೋಡ್ತಾ ಇದ್ದೀರಾ, ಪ್ಲೀಸ್ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಇವಾಗ ಓಪನ್ ಮಾಡಿದ್ದೀನಿ, ತೋರಿಸ್ಕೊಡ್ತೀನಿ ನಿಮಗೆ. ನಾನು ಲಿಂಕ್ ಮುಖಾಂತರ ಓಪನ್ ಮಾಡಿದ್ದೀನಿ ಅಂದರೆ ಡೈರೆಕ್ಟ್ ನಿಮಗೆ ಈ ಲಿಂಕ್ ಮುಖಾಂತರ ನೀವು ಓಪನ್ ಮಾಡಿದ್ದೇ ಆದರೆ ನೀವು ಡೈರೆಕ್ಟ್ ಯುವ ನಿಧಿ ಲಿಂಕ್ಗೆ ಹೋಗ್ತೀರಾ. ಇಲ್ಲ ನೀವು ಗೂಗಲಲ್ಲಿ ಸಪೋಸ್ ನೀವು ಗೂಗಲ್ನಲ್ಲಿ ಸರ್ಚ್ ಮಾಡಿದ್ದೀರಾ ಅಂದರೆ ನಿಮಗೆ ಡೈರೆಕ್ಟ್ ಯುವ ನಿಧಿ ಲಿಂಕ್ ಸಿಗೋದಿಲ್ಲ, ಸೇವಾ ಸಿಂಧು ಲಿಂಕ್ ಸಿಗುತ್ತೆ. ಸೇವಾ ಸಿಂಧು ಮುಖಾಂತರ ನೀವು ಓಪನ್ ಮಾಡಬೇಕಾಗತ್ತೆ. ಅದು ಕೆಲವೊಂದು ಫೋನಲ್ಲಿ ಓಪನ್ ಆಗುತ್ತೆ, ಕೆಲವೊಬ್ಬರಿಗೆ ಓಪನ್ ಆಗೋದಿಲ್ಲ. ಹಾಗಾಗಿ ನಾನು ಡೈರೆಕ್ಟ್ ಲಿಂಕ್ನ ಕೊಟ್ಟಿದ್ದೀನಿ. ಈ ಲಿಂಕ್ ಮುಖಾಂತರ ನೀವು ಮಾಡಿದರೆ ಬೇಗ ಕ್ಲಿಯರ್ ಆಗುತ್ತೆ. ಜಸ್ಟ್ ಏನಿಲ್ಲ, ಇಲ್ಲಿ ನಿಮ್ಮದು ಫೋನ್ ನಂಬರ್ ಹಾಕಿ, ನಾನು ನಂಬರ್ ಹಾಕ್ತಾ ಇದ್ದೀನಿ. ತಿರ್ಗಾ ಇಲ್ಲಿ ಕೆಳಗಡೆ ಗೆಟ್ OTP ಅಂತ ಇದೆ, ಕ್ಲಿಕ್ ಮಾಡಿ. ನಿಮ್ಮ ಮೊಬೈಲ್ಗೆ OTP ಹೋಗುತ್ತೆ. OTPನ ಎಂಟ್ರ್ ಮಾಡಿ. (067080) OTP ಎಂಟ್ರ್ ಮಾಡಿಕೊಂಡು ಕೆಳಗಡೆ ಕ್ಯಾಪ್ಚಾ ಕೋಡ್ ಕೊಟ್ಟಿರ್ತಾರೆ. ಆ ಕ್ಯಾಪ್ಚಾ ಕೋಡನ್ನು ಎಂಟ್ರ್ ಮಾಡಿ, ಕರೆಕ್ಟಾಗಿ ಎಂಟ್ರ್ ಮಾಡಿ. ಕ್ಯಾಪಿಟಲ್ ಸ್ಮಾಲ್ ಇರ್ತವೆ, ಹಾಗಾಗಿ ಸ್ವಲ್ಪ ನೋಡ್ಕೊಂಡು ಎಂಟ್ರ್ ಮಾಡಿ. 28. ಅದಾದ ನಂತರ ಸಬ್ಮಿಟ್ ಅಂತ ಕ್ಲಿಕ್ ಮಾಡಿ. ಸಬ್ಮಿಟ್ ಅಂತ ಕ್ಲಿಕ್ ಮಾಡಿದ ತಕ್ಷಣ ಈ ಥರ ನಿಮಗೆ ಮೊಬೈಲ್ನಲ್ಲಿ ಓಪನ್ ಆಗುತ್ತೆ. ನೀವು ಸಿಸ್ಟಮಲ್ಲಿ ಕೂಡ ಮಾಡ್ಕೊಬೋದು, ಈ ಲಿಂಕ್ನ ಓಪನ್ ಮಾಡ್ಕೋಬೋದು ಸಿಸ್ಟಮಲ್ಲಿ ಕೂಡ. ನಾನಿವಾಗ ಇಲ್ಲಿ ಡೈರೆಕ್ಟ್ ಲಿಂಕ್ ಸಿಗುತ್ತೆ ನಿಮಗೆ. ಇಲ್ಲಿ ಅಪ್ಲೈ ಫಾರ್ ಸರ್ವಿಸ್ ಅಂತ ಕ್ಲಿಕ್ ಮಾಡ್ಕೊಂಡು ಕೆಳಗಡೆ ವ್ಯೂ ಆಲ್ ಸರ್ವಿಸ್ ಅಂತ ಇರುತ್ತೆ, ಅದನ್ನು ಕ್ಲಿಕ್ ಮಾಡ್ಕೊಳ್ಳಿ. ಅದನ್ನು ಕ್ಲಿಕ್ ಮಾಡಿದ ತಕ್ಷಣ ಈ ಥರ ನಿಮಗೆ ಓಪನ್ ಆಗುತ್ತೆ, ಡೀಟೇಲ್ಸ್ ಎಲ್ಲ ಓಪನ್ ಆಗುತ್ತೆ. ಓಪನ್ ಆದಾಗ ಇಲ್ಲಿ ಸರ್ಚಲ್ಲಿ ಯುವ ಅಂತ ಸರ್ಚ್ ಮಾಡಿ. ಯುವ ಅಂತ ಸರ್ಚ್ ಮಾಡಿದ ತಕ್ಷಣ ನಿಮಗೆ 1 2 3 ಅಂತ 3 ಸರ್ಚ್ ಆಗುತ್ತೆ. ಇಲ್ಲಿ ಸೆಕೆಂಡ್ ಒನ್ ಮಾಸಿಕ ನಿರುದ್ಯೋಗ ಸ್ವಯಂ ಘೋಷಣೆ ಅರ್ಜಿ ಅಂತ ಇದೆ, ಅದನ್ನು ಕ್ಲಿಕ್ ಮಾಡಿ. ಬೇರೆ ಏನು ಕ್ಲಿಕ್ ಮಾಡಬೇಡಿ, ಇದನ್ನು ಡೈರೆಕ್ಟ್ ಕ್ಲಿಕ್ ಮಾಡಿದ ತಕ್ಷಣ ಈ ಥರ ಓಪನ್ ಆಗುತ್ತೆ. ಈ ಥರ ಓಪನ್ ಆದಾಗ ಇಲ್ಲಿ ಕೊಟ್ಟಿರ್ತಾರೆ ನೋಡಿ, ಆಧಾರ್ ಅಥೆಂಟಿಕೇಶನ್, ಆಧಾರ್ ನಂಬರ್ ಹಾಕ್ಕೊಬೇಕಲ್ಲ ನೀವು, ಹಾಗಾಗಿ ಇಲ್ಲಿ ಆಧಾರ್ ಅಥೆಂಟಿಕೇಶನ್ ಮೇಲೆ ಕ್ಲಿಕ್ ಮಾಡಿ. ಸರ್ವರ್ ಪ್ರಾಬ್ಲಮ್ ಇದೆ ನೋಡಿ, ಯಾಕಂದರೆ ನೀವು ಪ್ರತಿ ತಿಂಗಳ 1ನೇ ತಾರೀಕಿಂದ 5ನೇ ತಾರೀಕು ಒಳಗೆ ಹಾಕಿದರೆ ನಿಮಗೆ ಸರ್ವರ್ ಏನು ಪ್ರಾಬ್ಲಮ್ ಬರೋದಿಲ್ಲ. ನೀವು 5ನೇ ತಾರೀಕು ಮೇಲೆ 10ನೇ ತಾರೀಕು ಮೇಲೆ ಕೊನೆಯ ದಿನಾಂಕ ಬಂದ ತಕ್ಷಣ ಹಾಕ್ತೀವಿ ಅಂದರೆ ಆವಾಗ ಸಬ್ಮಿಟ್ ಆಗೋದಿಲ್ಲ, ನಿಮಗೆ ಅಮೌಂಟು ಬರೋದಿಲ್ಲ, ನಿಮ್ಮದು ಸ್ವಯಂ ಘೋಷಣೆ ಸಬ್ಮಿಟ್ ಆಗೋದಿಲ್ಲ. ಹಾಗಾಗಿ ಪ್ರತಿ ತಿಂಗಳ 1ನೇ ತಾರೀಕಿಂದ 1 2 3 4 5ನೇ ತಾರೀಕು ಒಳಗಡೆ ಕ್ಲಿಯರ್ ಮಾಡ್ಕೊಂಬಿಡಿ. ಪ್ರತಿ ತಿಂಗಳ ನೀವು ಮಾಡಬೇಕಾಗತ್ತೆ. ಕ್ಲಿಯರ್ ಮಾಡಿಲ್ಲ ಅಂದರೆ ಈ ಥರ ಸಮಸ್ಯೆ ಬರುತ್ತೆ ನೋಡಿ ಸ್ನೇಹಿತರೆ. ನಾನು ನಿನ್ನೆಯಿಂದನೇ ಟ್ರೈ ಮಾಡ್ತಾ ಇದ್ದೀನಿ, ನಿನ್ನೆ ಈವ್ನಿಂಗಿಂದ ಟ್ರೈ ಮಾಡ್ತಾ ಇದ್ದೀನಿ, ಆಗ್ತಾಯಿಲ್ಲ. ಕೆಲವೊಂದು ಸತಿ ಓಪನ್ ಆಗುತ್ತೆ, ಕೆಲವೊಂದು ಸತಿ ಓಪನ್ ಆಗಲ್ಲ, ಸರ್ವರ್ ಸ್ಲೋ ಇರುತ್ತೆ. ಟ್ಯಾಬ್ನ ಕ್ಲೋಸ್ ಮಾಡಿ
ಸ್ವಯಂ ಘೋಷಣೆ ಇಲ್ಲಿ ಓಪನ್ ಮಾಡಿದ ತಕ್ಷಣ ಕೆಳಗಡೆ ಇಲ್ಲಿ ಕೊಡಬೇಕು. ನೆಕ್ಸ್ಟ್ ಆಧಾರ ಆಗಿಂದ ಆಧಾರ ದೃಢೀಕರಣ, ನೀವು ಅಲ್ಲೇ ಆಧಾರ ಸೈಟಿಗೆ ಕರ್ಕೊಂಡು ಹೋಗುತ್ತೆ. ಆಧಾರ ದೃಢೀಕರಣ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ಆಧಾರ ಸೈಟ್ಗೆ ಕರ್ಕೊಂಡು ಹೋಗುತ್ತೆ. ಅಲ್ಲಿ ನೀವು ಆಧಾರ್ ನಂಬರು, ನೆಕ್ಸ್ಟ್ ಕೆಳಗಡೆ OTP ಕೇಳುತ್ತೆ. ಓಪನ್ ಆಯಿತು ನೋಡಿರಿ. ಇವಾಗ ಸದ್ಯಕ್ಕೆ ಇಲ್ಲಿ ನಾನೊಂದು ಆಧಾರ್ ಕಾರ್ಡ್ ನಂಬರ್ನ ಹಾಕ್ತೀನಿ. ಇವಾಗ 3031 3975 3427. ಕೆಳಗಡೆ ಬಂದ್ಬಿಟ್ಟು ಇಲ್ಲಿ OTP ಅಂತ ಕ್ಲಿಕ್ ಮಾಡಿ, ಇಲ್ಲಿ ಜನರೇಟ್ OTP ಮೇಲೆ ಕ್ಲಿಕ್ ಮಾಡಿ, ನಂತರ ದಯವಿಟ್ಟು ಪ್ರೈವೇಸಿ ಕನ್ಸಂಟೆಡ್ ಅಂದರೆ ಇಲ್ಲಿ ಒಂದು ಟಿಕ್ ಇರುತ್ತೆ, ಅದನ್ನು ಟಿಕ್ ಮಾಡಬೇಕು. ಡಿಕ್ಲರೇಷನ್ ಓಪನ್ ಮಾಡಿ ಅದನ್ನು ಟಿಕ್ ಕೊಟ್ಟು ಜನರೇಟ್ OTP ಕೊಡಿ. OTP ಹೋಗುತ್ತೆ. OTP ಹೋಯ್ತು. ಇವಾಗ ತಿರ್ಗಾ ಇಲ್ಲಿ OTP ಎಂಟ್ರ್ ಮಾಡ್ಕೊಬೇಕಾಗತ್ತೆ. ನೀವು $609303 OTPನ ಹಾಕಿ ಸಬ್ಮಿಟ್ ಮಾಡಿದರೆ ಮತ್ತು ತಿರ್ಗಾ ಆ ಲಿಂಕ್ಗೆ ಕರ್ಕೊಂಡು ಹೋಗುತ್ತೆ. ತಿರ್ಗಾ ಇಲ್ಲಿಗೆ ಬಂತು. ಈಗ ಇಲ್ಲಿ ಆಧಾರ ವಿವರವನ್ನು ಪಡೆಯಿರಿ ಅಂತ ಐತಲ್ಲ, ಅಲ್ಲಿ ಕ್ಲಿಕ್ ಮಾಡಬೇಕು. ಅಲ್ಲಿ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಇಲ್ಲಿ ಡೀಟೇಲ್ಸ್ ಎಲ್ಲ ಓಪನ್ ಆಗುತ್ತೆ. ಡೀಟೇಲ್ಸ್ ಬರುತ್ತೆ. ಈ ಕೆಳಗಡೆ ಎಲ್ಲ ಫಿಲ್ ಆಗುತ್ತೆ. ಅವರ ಆಧಾರ್ನಲ್ಲಿ ಇರುವಂಥ ಹೆಸರು, ಆಮೇಲೆ ನೋಂದಣಿ ಸಂಖ್ಯೆ, ತಾತ್ಕಾಲಿಕ ಡಿಪ್ಲೊಮಾ ಅವ್ರದ್ದು ಕ್ವಾಲಿಫಿಕೇಷನ್ ಏನೆಲ್ಲ ಇದೆಲ್ಲ ಡೀಟೇಲ್ಸ್ ಎಲ್ಲ ಓಪನ್ ಆಗುತ್ತೆ. ಓಪನ್ ಆಗಿ ಕೆಳಗಡೆ ಇಲ್ಲಿ ಎಸ್ ಅಂತ ಕೊಟ್ಟು ಇಲ್ಲಿ ಕ್ಯಾಪ್ಚಾನ ಕೊಟ್ಟು ಸಬ್ಮಿಟ್ ಮಾಡಿ. ಸಬ್ಮಿಟ್ ಮಾಡಿದರೆ ಓಕೆ, ಮುಗೀತು. ಕ್ಯಾಪ್ಚಾನ ಹಾಕಿ 64ALP ಕ್ಯಾಪ್ಚಾ ಕೊಟ್ಟು, ವಿವರ ಏನೂ ಬಂದಿಲ್ಲ ಯಾಕಂದರೆ ಸರ್ವರ್ ಪ್ರಾಬ್ಲಮ್ ಇದೆ, ವಿವರ ಬರ್ತಾ ಇಲ್ಲ. ನೀವು ಇದನ್ನು ಕಂಪಲ್ಸರಿ ಪ್ರತಿ ತಿಂಗಳ ಯಾರೆಲ್ಲ ಮಾಡ್ತೀರಾ ಪ್ರತಿ ತಿಂಗಳ 1ನೇ ತಾರೀಕು ಓಪನ್ ಆಗುತ್ತೆ. ಓಪನ್ ಆಗಿದ ತಕ್ಷಣ ಫುಲ್ ಸರ್ವರ್ ತುಂಬ ಸ್ಪೀಡ್ ಇರುತ್ತೆ, ಆಟೋಮೆಟಿಕ್ ಆಗಿಬಿಡುತ್ತೆ. ಒಂದೊಂದು ನಿಮಿಷದಲ್ಲಿ ಆಗುತ್ತೆ. ಆವಾಗ 1ನೇ ತಾರೀಕಿಂದ 4ನೇ ತಾರೀಕು ಫುಲ್ ಆಗುತ್ತೆ, 5ನೇ ತಾರೀಕು ಕೂಡ ಆಗುತ್ತೆ. ನಿಮಗೆ ಟೈಮ್ ಹೆಂಗೆ ನೀವು ಸ್ಪೆಂಡ್ ಮಾಡ್ತೀರಾ, ದಿನಗಳು ಹೇಗೆ ಕಳೆದಂಗೆಲ್ಲ ನಿಮಗೆ ಸರ್ವರ್ ಸ್ಲೋ ಆಗುತ್ತೆ. ತಿರ್ಗಾ ಹಿಂದೆಗಡೆ ಆಗೋದಿಲ್ಲ. ಈ ಥರ ಪ್ರಾಬ್ಲಮ್ ಬರ್ತಿದೆ. ನೀವು ಬೇಗನೆ 1ನೇ ತಾರೀಕು 2ನೇ ತಾರೀಕು ಒಳಗಡೆ 5ನೇ ತಾರೀಕು ಒಳಗಡೆ ಕ್ಲಿಯರ್ ಮಾಡ್ಕೊಂಬಿಡಿ ಸ್ನೇಹಿತರೆ. ನೋಡಿ, ಇಷ್ಟು ಮಾಡಿದರೆ ಸಾಕು. ನಿಮಗೆ ಒಂದು ತಿರ್ಗಾ ಲಾಸ್ಟಿಗೆ ಸಬ್ಮಿಟ್ ಮಾಡಿದ್ಮೇಲೆ ಒಂದು ಸ್ಲಿಪ್ ಬರುತ್ತೆ. ಆ ಸ್ಲಿಪ್ನ ನೀವು ಸ್ಕ್ರೀನ್ಶಾಟ್ ಮಾಡಿ ಇಟ್ಕೊಂಬಿಡಿ. ಇವತ್ತಿನ ಈ ಒಂದು ಮಾಹಿತಿ ನಿಮಗೆ ಇಷ್ಟ ಆದರೆ ನಮಗೆ ನಮ್ಮ ವಿಡಿಯೋಗೊಂದು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋಗಳಲ್ಲಿ. ಧನ್ಯವಾದಗಳು ಸ್ನೇಹಿತರೆ.